ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ 3 ಅಪ್ಡೇಟ್ಸ್ ಅನ್ನ ಕೊಡುತ್ತೀನಿ. ಸೆಕೆಂಡ್ ರೌಂಡ್ ಅಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಅಂತ ಹೇಳಿ ತಿಳಿಸ್ಕೊಡುತ್ತೀನಿ. ಜೊತೆಗೆ SNQ ಕೋಟಾದಲ್ಲಿ ಸೀಟ್ ಸಿಗುತ್ತಾ ಸೆಕೆಂಡ್ ರೌಂಡ್ ಅಲ್ಲಿ ಅಂತ ಕೇಳ್ತಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡುತ್ತೀನಿ. ಅಂಡ್ ನೆಕ್ಸ್ಟ್ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಅಂತ ಹೇಳಿ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ಈ 3 ಅಪ್ಡೇಟ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಯೂಸ್ ಆಗುತ್ತೆ ಅನ್ನೋ ಹಾಗಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಇಂಪಾರ್ಟೆಂಟ್ ಆಗಿ ಹಾಸ್ಟೆಲ್ ಅಪ್ಡೇಟ್ಸ್ ಎಲ್ಲಾನು ಸಿಗ್ತಾ ಇರುತ್ತೆ. ಚಾನಲ್ಗೆ ಪಟ್ಟಂತ ಪ್ರತಿಯೊಬ್ರು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನೋಡಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಈಗ ನೀವು ಮಾಡ್ತಿದ್ದೀರಾ. ಲಾಸ್ಟ್ ಡೇಟ್ ಬಂದು ಇನ್ನ ನಾಳೆನೆ ನಿಮ್ಗೆ ಲಾಸ್ಟ್ ಡೇಟ್ 13ನೇ ತಾರೀಕು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ. ಸೊ ಈಗ ಸೆಕೆಂಡ್ ರೌಂಡ್ ಅಲ್ಲಿ ನಮ್ಗೊಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಅಂತ ನೀವೇನಾದ್ರೂ ಕೇಳೋದಾದ್ರೆ ಹೌದು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಸೊ ಯಾಕಂತ ಅಂದ್ರೆ ಈಗ ನೀವು ಟಾಪ್ ಕಾಲೇಜಸ್ ಅನ್ನ ನೋಡಿರ್ತೀರಾ. ಇಂಜಿನಿಯರಿಂಗ್ ಅಲ್ಲಿ ನೋಡೋದಾದ್ರೆ ಇಂಜಿನಿಯರಿಂಗ್ ಟಾಪ್ ಕಾಲೇಜಸ್, ಅಥವಾ ನರ್ಸಿಂಗ್ ಕೋರ್ಸ್ ನೀವು ನೋಡ್ತಿದ್ರೆ ನರ್ಸಿಂಗ್ ಅಲ್ಲಿ ಟಾಪ್ ಕಾಲೇಜಸ್ ಅನ್ನ ನೋಡ್ತಾ ಇರ್ತೀರಾ. ಸೊ ಆ ಒಂದು ಟಾಪ್ ಕಾಲೇಜಸ್ ಅಲ್ಲೆಲ್ಲ ಫಸ್ಟ್ ರೌಂಡ್ ಅಲ್ಲೇ ಸೀಟ್ಸ್ ಫಿಲ್ ಆಗ್ಬಿಟ್ಟಿರುತ್ತಲ್ವಾ. ಸೆಕೆಂಡ್ ರೌಂಡ್ ಅಲ್ಲಿ ನಮ್ಗೆ ಅಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಇಲ್ವೋ, ಸೆಕೆಂಡ್ ರೌಂಡ್ ಅಲ್ಲಿ ಆ ಕಾಲೇಜಸ್ ಅಲ್ಲೆಲ್ಲ ಸೀಟ್ ಕೊಡ್ತಾರ ಅಂತ ನೀವು ಕೇಳೋದಾದ್ರೆ ಹೌದು, 100% ಆಗಿ ಕೊಡ್ತಾರೆ. ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲೂ ಸೀಟ್ ಅಲಾಟ್ಮೆಂಟ್ ಅನ್ನುವಂಥದ್ದು ಆಗುತ್ತೆ, ಟಾಪ್ ನರ್ಸಿಂಗ್ ಕಾಲೇಜಸ್ ಅಲ್ಲೂ ಸೀಟ್ ಅಲಾಟ್ಮೆಂಟ್ ಅನ್ನುವಂಥದ್ದು ಆಗುತ್ತೆ. ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಅಂತಂದ್ರೆ ಹೌದು, ಚಾನ್ಸ್ ಇದೆ. ಬಟ್ ನೀವೇನ್ ಮಾಡ್ಬೇಕು, ನಿಮ್ ಕಟ್ ಆಫ್ ರ್ಯಾಂಕಿಂಗ್ ನೋಡ್ಕೋಬೇಕು. ಈಗ ನಿಮ್ಮ ಒಂದು ರ್ಯಾಂಕ್ ಒಂದು 50,000 ಬಂದಿದೆ, 60,000 ಬಂದಿದೆ. ಸೊ ಇಂಜಿನಿಯರಿಂಗ್ ಕಾಲೇಜಸ್ 60,000 ರ್ಯಾಂಕಿಂಗ್ ನಿಯರ್ ಬೈ ಯಾವ್ದಿದೆ, ಆ ಒಂದು 60,000, 50,000 ಒಳಗಡೆ, 40,000 ಒಳಗಡೆ ಯಾವ್ದಿದೆ ಅಂತ ನೋಡ್ಕೋಬೇಕಾಗುತ್ತೆ. ಅಥವಾ ನೀವು ನರ್ಸಿಂಗ್ ಅಲ್ಲಿ ಇದ್ರೆ ನರ್ಸಿಂಗ್ ರ್ಯಾಂಕಿಂಗ್ ನೋಡ್ಕೊಂಡು ನರ್ಸಿಂಗ್ ಕಾಲೇಜಸ್ ಅನ್ನ ನೋಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಕಟ್ ಆಫ್ ರ್ಯಾಂಕಿಂಗ್ ತಕ್ಕಂತೆ, ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ಕಟ್ ಆಫ್ ಅನ್ನ ಅನಾಲಿಸಿಸ್ ಮಾಡಿ ಒಂದು ಒಳ್ಳೆ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡಿದೀರಾ. ಈಗ ಆ ಒಂದು ಕಾಲೇಜ್ದು ಕಟ್ ಆಫ್ ಬಂದ್ಬಿಟ್ಟು ನಿಮ್ಮ ಒಂದು ರ್ಯಾಂಕ್ ನಿಯರ್ ಬೈ ಇದೆ ಅಂತ ಅಂದ್ರೆ ಅಂತಹ ಟೈಮಲ್ಲಿ ಆ ಕಾಲೇಜಲ್ಲಿ ಸೀಟ್ ಆದ್ರೆ ಸಿಗುತ್ತೆ. ತುಂಬಾ ಜನ ಈ ರೀತಿಯಾಗಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆ ಕಾಲೇಜಸ್ ಅಲ್ಲೆಲ್ಲ ಫಸ್ಟ್ ರೌಂಡ್ ಅಲ್ಲಿ ಸೀಟ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ, ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ಸ್ ಕೊಡಲ್ಲ ಅಂತ ಹೇಳಿ. ಸೊ ಅದ್ಯಾವುದೂ ಇಲ್ಲ. ಫಸ್ಟ್ ರೌಂಡ್ ಅಲ್ಲೂ ಸೀಟ್ಸ್ ಸಿಗುತ್ತೆ, ಸೆಕೆಂಡ್ ರೌಂಡ್ ಅಲ್ಲೂ ಸೀಟ್ಸ್ ಸಿಗುತ್ತೆ, ಜೊತೆಗೆ ಥರ್ಡ್ ರೌಂಡ್ ನಡೆದಾಗ ಥರ್ಡ್ ರೌಂಡ್ ಅಲ್ಲೂ ಸೀಟ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಯಾಕೆ ಅಂತ ಹೇಳಿ ಈಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡಿ. ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಅನ್ಕೊಳ್ಳಿ. ಸೊ ಯಾವುದೋ ಒಂದು ಕ್ಯಾಂಡಿಡೇಟ್ಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಾಗ ಆ ಕ್ಯಾಂಡಿಡೇಟ್ ಏನ್ ಮಾಡಿರ್ತಾನೆ, ಸೊ ಲೊಕೇಶನ್ ದೂರ ಆಯ್ತಂತಾನೋ ಇಲ್ಲ ಅಂತ ಅಂದ್ರೆ ಬೇಡ ನಾನು ಬೇರೆ ಕಾಲೇಜ್ಗೆ ಹೋಗ್ತೀನಿ ಅಂತಾನೋ ಏನ್ ಮಾಡಿರ್ತಾನೆ, ಆ ಒಂದು ಸೀಟನ್ನ ಇರ್ತಾನೆ. ಆ ಕ್ಯಾನ್ಸಲ್ ಮಾಡ್ಕೊಂಡಿರುವಂತಹ ಸೀಟ್ ಅನ್ನ ಸೆಕೆಂಡ್ ರೌಂಡ್ ಅಲ್ಲಿ ಯಾರು ಎಲಿಜಿಬಲ್ ಇದಾರೋ, ಯಾರ ರ್ಯಾಂಕ್ ಚೆನ್ನಾಗಿದೆಯೋ, ಯಾರು ಸೆಲೆಕ್ಟ್ ಮಾಡಿದಾರೋ ಎಲ್ಲಾ ಒಂದು ಅನಾಲಿಸಿಸ್ ಅನ್ನ ಮಾಡಿ ಆ ಒಂದು ರೋಸ್ಟರ್ ಫಾರ್ಮ್ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಆ ಕಾಲೇಜಲ್ಲಿ ಸೀಟ್ ಅನ್ನುವಂಥದ್ದನ್ನ ಅಲಾಟ್ಮೆಂಟ್ ಮಾಡ್ತಾರೆ, ಮಾಡ್ಲೇಬೇಕು. ಯಾಕಂತ ಅಂದ್ರೆ KEಗೆ ಇಷ್ಟು ಸೀಟ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ, ಅಷ್ಟು ಸೀಟ್ಸ್ ಅನ್ನ ಕೌನ್ಸಿಲಿಂಗ್ ಮುಖಾಂತರ ಸ್ಟೂಡೆಂಟ್ಸ್ ಅನ್ನ ತಗೋಬೇಕಾಗುತ್ತೆ, ಅಲ್ಲಿ ತಗೋತಾರೆ. ಸೊ ನೀವು ಹಾಗಾಗಿ ಯಾರು ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈಗ ಯಾವ್ದೋ ಒಂದು ಕಾಲೇಜ್ ನೋಡಿದಿರಾ, ಆ ಕಾಲೇಜ್ದು ಕಟ್ ಆಫ್ ಬಂದ್ಬಿಟ್ಟು ಒಂದು 50,000 ಇದೆ, ನಿಮ್ಮ ಒಂದು ರ್ಯಾಂಕ್ ಬಂದ್ಬಿಟ್ಟು ಒಂದು 40,000 ಇದೆ, ಇಲ್ಲ ಅಂತಂದ್ರೆ 50,000 ಇದೆ ಅಂತ ಅಂದ್ರೆ ನಿಮಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಸಿಗುವಂತಹ ಪಾಸಿಬಿಲಿಟೀಸ್ ಆದ್ರೆ ಇರುತ್ತೆ. ಸೆಕೆಂಡ್ ರೌಂಡ್ ಅಲ್ಲೂ ಸೀಟ್ ಅನ್ನುವಂಥದ್ದು ಸಿಗುತ್ತೆ, ಓಕೆನಾ. ಅಂಡ್ ಈಗ ಇನ್ನೊಂದು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ನೋಡೋಣ. SNQ ಕೋಟಾ, ಸೂಪರ್ ನ್ಯೂಮರರಿ ಕೋಟಾ ಬಗ್ಗೆ ತುಂಬಾ ಜನಕ್ಕೆ ಡೌಟ್ ಇದೆ. ಸರ್, SNQ ಕೋಟಾ ಕೇವಲ ಪ್ರತಿ ಕಾಲೇಜಲ್ಲೂ 5% ಆಫ್ ದಿ ಸೀಟ್ಸ್ ಏನೋ ಅಷ್ಟೇ ಕೊಡ್ತಾರಲ್ವಾ, ಅದೆಲ್ಲಾನು ಫಸ್ಟ್ ರೌಂಡ್ ಅಲ್ಲಿ ಕೊಟ್ಬಿಟ್ಟಿರ್ತಾರೆ. ಇನ್ನು ಸೆಕೆಂಡ್ ರೌಂಡ್ ಅಲ್ಲಿ ಎಲ್ಲಿಂದ SNQ ಕೋಟಾ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳೋದಾದ್ರೆ ನೀವು ನಂಬ್ತಿರೋ ಇಲ್ವೋ, SNQ ಕೋಟಾ ಅನ್ನುವಂಥದ್ದು ಎಷ್ಟೋ ಸ್ಟೂಡೆಂಟ್ಸ್ಗೆ ನಾನು 3 ಇಯರ್ಸ್ ಇಂದ ಈ ಒಂದು ಕೌನ್ಸಿಲಿಂಗ್ ರಿಲೇಟೆಡ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಲ್ವಾ. ಫಸ್ಟ್ ರೌಂಡ್ ಅಲ್ಲಿ ನಮ್ಮ ಒಂದು ಕ್ಲೈಂಟ್ಸ್ಗೆ SNQ ಕೋಟಾದಲ್ಲಿ ಸೀಟ್ ಸಿಕ್ಕಿರೋದು ಇದೆ, ನನಗೆ ಗೊತ್ತಿರೋರಿಗೆ ಸೆಕೆಂಡ್ ರೌಂಡ್ ಅಲ್ಲೂ ಸಿಕ್ಕಿರೋದಿದೆ, ಥರ್ಡ್ ರೌಂಡ್ ಅಲ್ಲೂ SNQ ಕೋಟಾ ಸಿಕ್ಕಿರೋದಾದ್ರೆ ಇದೆ. ಸೊ ಯಾಕೆ, ಯಾವ ರೀತಿಯಾಗಿ ಅಂತ ಹೇಳಿ ತಿಳಿಸ್ತೀನಿ ನೋಡಿ. ಈಗ ಯಾವುದೋ ಒಂದು ಕಾಲೇಜ್ ಅಂತ ಅನ್ಕೊಳ್ಳಿ. ಸೊ ಆ ಒಂದು ಕಾಲೇಜಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ಒಂದು ಕ್ಯಾಂಡಿಡೇಟ್ಗೆ SNQ ಕೋಟಾದಲ್ಲಿ ಸೀಟ್ ಸಿಕ್ಕಿರುತ್ತೆ. ಆ ಕ್ಯಾಂಡಿಡೇಟ್ ಏನ್ ಮಾಡ್ತಾನೆ, ಆ ಸೀಟ್ ಅನ್ನ ಹೋಲ್ಡ್ ಮಾಡಿರ್ತಾನೆ. ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ ಬಂದಾಗ ಆ ಕ್ಯಾಂಡಿಡೇಟ್ ಬೇರೆ ಸೀಟ್ ಸಿಗ್ಬೋದು, ಇಲ್ಲ ಅಂತ ಅಂದ್ರೆ ಚಾಯ್ಸ್ 3 ಕೊಟ್ಟು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಅವರಿಗೆ ಸಿಕ್ಕಿರುವಂತ ಸೀಟ್ ಅನ್ನ ಡಿಲೀಟ್ ಮಾಡ್ಕೊಂಡಿರ್ತಾರೆ. ಅಂಡ್ ನೆಕ್ಸ್ಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸ್ ಅನ್ನ ಪೇ ಮಾಡಿರೋದ್ರಿಲ್ಲ, ಅಥವಾ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಿರ್ತಾನೆ. ಈ ನಾನು ಹೇಳ್ದಂತ ಎಲ್ಲಾ ಪಾಸಿಬಲ್ ಚಾನ್ಸಸ್ ಇರುತ್ತೆ. ಆ ಸ್ಟೂಡೆಂಟ್ಸ್ ಯಾರಾದ್ರೂ ಆ ಒಂದು ನಾನು ಹೇಳ್ದಂತಹ 4 ಇದ್ರಲ್ಲಿ ಒಂದು ಮಿಸ್ಟೇಕ್ ಅನ್ನ ಮಾಡಿದ್ರೆ ಅವರಿಗೆ SNQ ಕೋಟಾದಲ್ಲಿ ಸೀಟ್ ಸಿಕ್ಕಿರುತ್ತಲ್ವಾ, ಆ ಸೀಟ್ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಅವಾಗ ಆ ಕಾಲೇಜ್ ಅವ್ರು ಏನ್ ಮಾಡ್ತಾರೆ, SNQ ಕೋಟಾ ಸೀಟ್ ಅನ್ನ ಬೇರೆಯವ್ರಿಗೆ ಕೊಡಬೇಕಾಗುತ್ತೆ. ಅವ್ರು ಏನ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅಲ್ಲಿ ಯಾರು
ಎಲಿಜಿಬಲ್ ಇದಾರೋ ಅವರಿಗೆ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ರೆ ಆಗುತ್ತೆ. ಪ್ರತಿ ಕಾಲೇಜಲ್ಲೂ ಎಷ್ಟು ಪರ್ಸೆಂಟ್ ಆಫ್ ದಿ SNQ ಕೋಟಾ ಸೀಟ್ಸ್ ಇರುತ್ತೋ ಅಷ್ಟು ಬಂದು ಫಸ್ಟ್ ರೌಂಡ್ ಅಲ್ಲಿ ಫಿಲ್ ಆಗಿರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ SNQ ಕೋಟಾ ಸಿಗದೇ ಇಲ್ಲ ಅಂತ ಯಾರು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಚಾನ್ಸೇ ಇಲ್ಲ ಸೆಕೆಂಡ್ ರೌಂಡ್ ಅಲ್ಲಿ SNQ ಕೋಟಾ ಸಿಗುವಂತಹ ಪಾಸಿಬಿಲಿಟಿ ಆದ್ರೆ ಇದೆ. ಬಟ್ ನೀವೇನು ಇಲ್ಲಿ ತುಂಬಾ ಜನ ಕೇಳ್ತಿರೋದು, ಈ ಕೌನ್ಸಿಲಿಂಗ್ ಇನ್ನೇನು ಸ್ಟಾರ್ಟ್ ಆಯಿತು, ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ, ನಾನು ಅದೆಷ್ಟೋ ವಿಡಿಯೋಸ್ ಅನ್ನ ಮಾಡ್ಬಿಟ್ಟಿದ್ದೀನಿ SNQ ಕೋಟಾ ಬಗ್ಗೆ. ಸೊ ಈ ಸೂಪರ್ ನ್ಯೂಮರರಿ ಕೋಟಾ ಅಂತ ಏನಿದೆ ಇದಕ್ಕೆ ಬಂದ್ಬಿಟ್ಟು ನೀವು ಸಪರೇಟ್ ಆಗಿ ಅಪ್ಲೈ ಮಾಡುವಂತದ್ದು ಏನಿಲ್ಲ, ಅಥವಾ ಯಾವ ಕಾಲೇಜಲ್ಲಿ ಮಾತ್ರ ಇದೆ ಅನ್ನುವಂಥದ್ದು ಏನಿಲ್ಲ. ಕೇವಲ ಇದು ಇಂಜಿನಿಯರಿಂಗ್ ಕೋರ್ಸಿಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಇಂಜಿನಿಯರಿಂಗ್ ಇದಕ್ಕೆ ಮಾತ್ರನೇ SNQ ಕೋಟಾ ಆಗಿರುವಂಥದ್ದು. ನಿಮ್ಮ ಫ್ಯಾಮಿಲಿ ಆನ್ಯಲ್ ಇನ್ಕಮ್ಮು ಬಿಲೋ 8 lakh ಇತ್ತು ಅಂತಂದ್ರೆ ನೀವು SNQ ಕೋಟಾ ಎಲಿಜಿಬಲ್ ಇರ್ತೀರಾ. ನೀವು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಾಗ, ಅಂದ್ರೆ ಈಗ ಫಸ್ಟ್ ರೌಂಡ್ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಾಗ ಅಲ್ಲಿ ಕ್ಯಾಟಗರಿ ಅಲಾಟೆಡ್ ಅಂತ ಏನ್ ಬರುತ್ತೆ, ಅಲ್ಲಿ ಬಂದು GM 3A ಜನರಲ್ 2A ಜನರಲ್ ಅಂತ ಏನಿದೆ ಅದರ ಬದಲಿಗೆ ಅಲ್ಲಿ SNQ ಅಂತ ಇದ್ರೆ ಅವಾಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಸಿಗುತ್ತಾ ಇಲ್ವಾ ಅಂತ ಹೇಳಿ ಯಾರು ಫಸ್ಟ್ ಹೇಳೋದಕ್ಕೆ ಆಗಲ್ಲ. ನಿಮ್ಮ ರಿಸಲ್ಟ್ ಚೆಕ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ರಿಸಲ್ಟ್ ಸೀಟ್ ಅಲ್ಲಿ SNQ ಇತ್ತು ಅಂತ ಅಂದ್ರೆ ನಿಮಗೆ SNQ ಕೋಟಾ ಸಿಕ್ಕಿದೆ ಅಂತ ಹೇಳಿ. ಓಕೆನಾ? ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ? ಹೌದು, ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಪ್ರತಿ ಕಾಲೇಜಲ್ಲೂ ಇನ್ಕ್ರೀಸ್ ಆಗುತ್ತಾ? ಈಗ ಯಾವ್ದೋ ಟಾಪ್ ಕಾಲೇಜ್ ನೋಡಿದ್ರೆ 20,000 ಇತ್ತು, ಅದು ಸಡನ್ ಆಗಿ 80,000 ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ? ಚಾನ್ಸ್ ಇಲ್ಲ. ಎಷ್ಟು ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ? ಈಗ ಒಂದು ಕಾಲೇಜಲ್ಲಿ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಅನ್ನ ನೋಡ್ಕೊಂಡು ಎಷ್ಟು ಸ್ಟೂಡೆಂಟ್ಸ್ ಆ ಕಾಲೇಜನ್ನ ಆಪ್ಷನ್ ಎಂಟ್ರಿಯಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡ್ಕೊಂಡು ಆ ಕಾಲೇಜ್ ಅವರು ಕಟ್ ಆಫ್ ಅನ್ನುವಂಥದ್ದನ್ನ ಇನ್ಕ್ರೀಸ್ ಮಾಡ್ತಾರೆ. ಒಂದು 2,000ನೋ 3,000ನೋ ಇಲ್ಲ ಅಂತಂದ್ರೆ ಒಂದು 5,000 ಕಟ್ ಆಫ್ ಇನ್ಕ್ರೀಸ್ ಆಗುವಂತ ಸಾಧ್ಯತೆಗಳಾದ್ರೆ ಇದೆ. ಬಟ್ ಒಂದೇ ಸಲಿ 30,000, 40,000, 50,000 ಕಟ್ ಆಫ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಆದ್ರೆ ಇಲ್ಲ. ಸೊ ಕಟ್ ಆಫ್ ಯಾವ ರೀತಿಯಾಗಿ ಡಿಪೆಂಡ್ ಆಗುತ್ತೆ ಅಂತ ಅಂದ್ರೆ ಎಷ್ಟು ಸ್ಟೂಡೆಂಟ್ಸ್ ಕಾಲೇಜನ್ನ ಸೆಲೆಕ್ಟ್ ಮಾಡಿದರೆ, ಜೊತೆಗೆ ಆ ಒಂದು ಕಾಲೇಜಲ್ಲಿ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಎಷ್ಟಿದಾವೆ. ಸೀಟ್ಸ್ ಏನಾದ್ರೂ ಜಾಸ್ತಿ ಇತ್ತು ಆ ಕಾಲೇಜಸ್ ಅಲ್ಲಿ ಅಂತಂದ್ರೆ ಅವ್ರು ಅವಾಗ ಕಟ್ ಆಫ್ ಅನ್ನ ಇನ್ಕ್ರೀಸ್ ಮಾಡ್ತಾರೆ. ಬಟ್ ನೀವೇನ್ ನೋಡ್ತಾ ಇದ್ದೀರಾ, ಟಾಪ್ 1 ಕಾಲೇಜು, ಟಾಪ್ 2 ಕಾಲೇಜು, ಟಾಪ್ 3 ಕಾಲೇಜು ಇಂಥದ್ರಲ್ಲಿ 5,000 ಕಟ್ ಆಫ್ ಜಾಸ್ತಿ ಆಗುವಂತದ್ದು ಸಹ ಡೌಟೇ. ಕೇವಲ 500, 1,000, 2,000 ಈ ರೀತಿಯ ಕಟ್ ಆಫ್ ಅನ್ನು ಸಹ ಇನ್ಕ್ರೀಸ್ ಆಗ್ಬೋದು. ಬಟ್ ಓವರ್ ಆಲ್ ಆಗಿ ಕಟ್ ಆಫ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆಯಾ? ಹೌದು, ಚಾನ್ಸಸ್ ಇದೆ. ಒಂದು 5,000 ಒಳಗಡೆ ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು. ಇಲ್ಲ ಅಂತ ಅಂದ್ರೆ ಒಂದು 10,000 ಆಗ್ಬೋದು. ಒಂದೇ ಸರಿ 20,000 ಇರುವಂತದ್ದು 50,000, 60,000 ಆಗೋದಿಲ್ಲ. ನನಗೆ ಆ ರೀತಿಯ ಕಮೆಂಟ್ಸ್ ಬಂದಾಗ ನಾನು ಮತ್ತೆ ವಿಡಿಯೋ ಮಾಡಿ ತಿಳಿಸ್ಬೇಕು ಅಂತ ಹೇಳಿ ಕಟ್ ಆಫ್ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋಗೆ ನಾನು ಅಪ್ಡೇಟ್ ಮಾಡಿದ್ದು, ಇನ್ಕ್ರೀಸ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಸೊ ಇನ್ಕ್ರೀಸ್ ಆಗುತ್ತೆ, ಅದು ಅವೈಲೇಬಿಲಿಟಿ ಆಫ್ ಸೀಟ್ಸ್ ಅನ್ನ ನೋಡ್ಕೊಂಡು. ಓಕೆನಾ? ಯಾವುದೋ ಒಂದು ಕಾಲೇಜನ್ನ ನಾವು ತಗೊಳ್ಳೋಣ ಎಕ್ಸಾಂಪಲ್ ಆಗಿ. ಆ ಕಾಲೇಜಲ್ಲಿ ತುಂಬಾ ಸೀಟ್ಸ್ ಉಳಿದಿರುತ್ತೆ, ಅಲ್ಲಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಕಡಿಮೆ ಸ್ಟೂಡೆಂಟ್ಸ್ ಏನಾದ್ರು ಆಪ್ಷನ್ ಎಂಟ್ರಿಗೆ ಆ ಒಂದು ಕಾಲೇಜನ್ನ ಸೆಲೆಕ್ಟ್ ಮಾಡಿದ್ರೆ, ಅಥವಾ ಅದನ್ನ ತುಂಬಾ ಕಡಿಮೆ ಜನ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಅವಾಗ ಏನ್ ಮಾಡ್ತಾರೆ, ಸೊ ಅಲ್ಲಿ ಕಟ್ ಆಫ್ ಅನ್ನುವಂಥದ್ದನ್ನ ಇನ್ಕ್ರೀಸ್ ಮಾಡ್ತಾರೆ. ಸೀಟ್ಸ್ ಅನ್ನ ಫಿಲ್ ಮಾಡ್ಬೇಕಿದ್ರೆ ಮಾತ್ರ ಕಟ್ ಆಫ್ ಅನ್ನ ಇನ್ಕ್ರೀಸ್ ಮಾಡ್ತಾರೆ. ಅದನ್ನ ಬಿಟ್ರೆ ಸುಮ್ನೆ ಕಟ್ ಆಫ್ ಎಲ್ಲಾನು ಇನ್ಕ್ರೀಸ್ ಆದ್ರೆ ಮಾಡಲ್ಲ. ಓಕೆನಾ? ಸೊ ಇದು ಇವತ್ತಿನ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆಗಿತ್ತು. ಅಪ್ಡೇಟ್ಸ್ ಹೆಲ್ಪ್ ಆಗಿದ್ರೆ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ, ಜೊತೆಗೆ ನೆಕ್ಸ್ಟ್ ಯಾವ್ದರ ರಿಲೇಟೆಡ್ ಅಪ್ಡೇಟ್ ಬೇಕು ಅಂತ ಹೇಳಿ ಪ್ರತಿಯೊಬ್ರು ಕಮೆಂಟ್ ಮುಖಾಂತರ ತಿಳಿಸಿ.